ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವರ ಪರಂಪರೆಯಲ್ಲಿ ಬರ್ತಕ್ಕಂಥ ಯತಿ ಶ್ರೇಷ್ಠರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀರಂಗಂದಲ್ಲಿ ವೃಂದಾವನಸ್ಥರಾಗಿರ್ತಕ್ಕಂಥ ಯೋಗೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಕೂಡ ಬರ್ತಾ ಇದೆ. ಸುಪ್ರಜ್ಞೇಂದ್ರ ತೀರ್ಥರ ಆರಾಧನೆ ಬರ್ತಾ ಇದೆ. ಶಿಂಶುಮಾರ ಜಯಂತಿ ಕೂಡ ಇದೆ. ಈ ಒಂದು ಭಾಗದಲ್ಲಿ ಆಚಾರ್ಯರ ಮಧ್ವರ ಪರಂಪರೆಯಲ್ಲಿ 17ನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಯೋಗೇಂದ್ರ ತೀರ್ಥ ಶ್ರೀಪಾದಂಗಳವರು, ಅಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳಿಂದ ಅವರ ಕೈಯಿಂದ ಕರಕಮಲ ಸಂಜಾತರಾದವರು ಯೋಗೇಂದ್ರ ತೀರ್ಥ ಶ್ರೀಪಾದಂಗಳವರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಅಣ್ಣಂದರಿಗೆ 3 ಜನ ಮಕ್ಕಳು, ಅದರಲ್ಲಿ ವೆಂಕಟಾಚಾರ್ಯರಿಗೆ ಆಶ್ರಮ ಕೊಟ್ಟಾಗ ಅವರು ಯೋಗೇಂದ್ರ ತೀರ್ಥರಂತೇಳಿ ಕರೀತಾರೆ. ಇನ್ನು 2 ಮಕ್ಕಳಿಗೆ ಕೂಡ 3 ಜನ ಮಕ್ಕಳು ಕೂಡ ಮುಂದೆ ಬರ್ತಕ್ಕಂಥ ಇದರಲ್ಲಿ ಕೂಡ ಅವರು ಕೂಡ ಯತಿಯಾಶ್ರಮ ಸ್ವೀಕಾರ ಮಾಡ್ತಾರೆ. ಅಂಥ ಒಂದು ಭವ್ಯ ಪರಂಪರೆಯಲ್ಲಿರ್ತಕ್ಕಂಥ ಒಂದು ಗೌತಮ ಗೋತ್ರದ ಮನೆತನ ಅಂತ ಹೇಳಿದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಂಪರೆ. ಆ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯೋಗೇಂದ್ರ ತೀರ್ಥ ಶ್ರೀಪಾದಂಗಳವರ ಸಾಧನೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಇವತ್ತು ಮಂತ್ರಾಲಯದಲ್ಲಿ ಮೂಲ ವೃಂದಾವನ ಒಂದು ಸ್ಥಾಪನೆಗೆ ಕಾರಣಕರ್ತರು ಅಂತ ಹೇಳಿದರೆ ನಮ್ಮ ಯೋಗೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂಥ ವೈಭವ ಮಾಡಿ ರಾಘವೇಂದ್ರ ಸ್ವಾಮಿಗಳ ಮೊದಲನೆಯ ಆರಾಧನಾ ಮಹೋತ್ಸವ ಮಾಡಿದ ಕೀರ್ತಿ ಯೋಗೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಅಂಥ ದೊಡ್ಡ ಭಾಗ್ಯ. ಯಾಕಂತ ಹೇಳಿದರೆ ಇವತ್ತು ನಾವು ರಾಯರನ್ನು ನೋಡಿಲ್ಲ, ಯೋಗೇಂದ್ರ ತೀರ್ಥರನ್ನು ನೋಡಿಲ್ಲ, ಆದರೆ ಅವರ ವೃಂದಾವನಗಳನ್ನು ನಾವು ನೋಡಿದಾಗ ನಿಜವಾಗ್ಲೂ ಮೈ ಜುಮ್ಮನ್ನುತ್ತೆ. ಅಂಥ ಒಂದು ಯೋಗೇಂದ್ರ ತೀರ್ಥರು ಇವತ್ತು ರಾಯರ ಸ್ಮರಣೆ ಮಾಡಿದರೆ ಸಾಕು, ನಾವು ಎಷ್ಟೋ ಉದ್ಧಾರ ಆಗ್ತೀವಿ, ಅನುಗ್ರಹ ಆಗ್ತದೆ ನಮಗೆ. ಅವರ ಕೈಯಿಂದ ಅವರು ಕರಕಮಲ ಸಂಜಾತರಾಗಿದ್ದರಿಂದ ಅವರು ಎಂಥ ಜ್ಞಾನಿಗಳಿಗಿಂತ ಅವರ ಒಂದು ಪುಣ್ಯದ ಸಂಪಾದನೆ ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕಬಹುದು. ಅವರು ಶ್ರೀರಂಗಮದಲ್ಲಿ ಅವರ ವೃಂದಾವನಸ್ಥರಾದರು. ಶ್ರೀರಂಗಮದಲ್ಲಿ ಅವರ ಜೊತೆಗೆ ಸುಮತೀಂದ್ರ ತೀರ್ಥರ, ಉಪೇಂದ್ರ ತೀರ್ಥರ ವೃಂದಾವನ ಕೂಡಿದೆ. ಅದರ ಜೊತೆಗೆ ವ್ಯಾಸರಾಜನ ಮಠದ 5 ವೃಂದಾವನ ಕೂಡ ನಾವು ಶ್ರೀರಂಗಮದಲ್ಲಿ ದೊಡ್ಡ ಕ್ಷೇತ್ರ, ಅತ್ಯಂತ ಭವ್ಯವಾದ ಕ್ಷೇತ್ರದಲ್ಲಿ ನೋಡಬಹುದು. ಶ್ರೀರಂಗಮಕ್ಕೆ ಹೋದರೆ ನೀವೆಲ್ಲ ಕ್ಷೇತ್ರಗಳ ಮೂರ್ತಿ ದರ್ಶನ ಜೊತೆಗೆ ಈ ಒಂದು ವೃಂದಾವನಗಳ ದರ್ಶನ ಮಾಡಿದರೆ ಅತ್ಯಂತ ಪರ್ವಕಾಲ ಆಗ್ತಕ್ಕಂಥ ಒಂದು ಸುದಿನ ನಮಗೆ ಬರ್ತಾ ಇದೆ. ಜೊತೆಗೆ ಶಿಂಶುಮಾರ ಜಯಂತಿ ಕೂಡ ಬರ್ತಾ ಇದೆ. ಶಿಂಶುಮಾರ ಜಯಂತಿ ಹೇಳಿದರೆ ಚೇಳಿನ ರೂಪದಲ್ಲಿರ್ತಕ್ಕಂಥ ಭಗವಂತ. ನಾವು ಇವತ್ತು ತೀರ್ಥ ಮಾಡಬೇಕಾದ್ರೆ ಆ ಎಲ್ಲರ ದೇವರ ಪೆಟ್ಟಿಗೆಯಲ್ಲಿ ಶಿಂಶುಮಾರ ಮೂರ್ತಿ ಇರಲೇಬೇಕು. ಅವರಿಗೆ ಅಭಿಷೇಕ ಮಾಡಿ ಶಂಖದಿಂದ ಅಭಿಷೇಕ ಮಾಡಿದಾಗ ಆ ಒಂದು ಶಿಂಶುಮಾರ ಇರ್ಬೋದು, ಸಾಲಿಗ್ರಾಮ ಇರ್ಬೋದು, ಕೃಷ್ಣನ ಮೂರ್ತಿ ಇರ್ಬೋದು, ನರಸಿಂಹದೇವರು ಇರ್ಬೋದು, ಎಲ್ಲರಿಗೆ ನಾವು ಮಾಡಿದಾಗ ಅದು ತೀರ್ಥ ಅಂಥೇಳಿ ಆಗ್ತದೆ. ಅಂಥ ಶಿಂಶುಮಾರ ಜಯಂತಿ ಆ ಕೊಂಡಿಯಲ್ಲಿ ಯಾವಾಗಲೂ ಚೋಳಿನ ಕೊಂಡಿಯಲ್ಲಿ ವಿಷ ಇರೋದು ಸ್ವಾಭಾವಿಕ. ಆ ಕೊಂಡಿ ಆದರೆ ನಮ್ಮ ಶಿಂಶುಮಾರ ಒಂದು ಭಗವಂತನ ಅವತಾರದಲ್ಲಿ ಕೊಂಡಿಯಲ್ಲಿ ಧ್ರುವರಾಜನ ಒಂದು ರಾಜ ಸಂಸ್ಥೆ ಅಲ್ಲಿತ್ತಂತೆ. ಧ್ರುವರಾಜರಿಗೆ ಎಲ್ಲಿ ಕೊಡಬೇಕಪ್ಪ ಅಂತ ಜಾಗ ಅಂತ ಕೇಳಿದಾಗ ಅವರು ಶಿಂಶುಮಾರನ ಚೋಳಿನ ಕೊಂಡಿಯಲ್ಲಿ ಅವರು 10,000 ವರ್ಷ ರಾಜ್ಯವಾಳಿದ್ರು ಅಂಥೇಳಿ ನಾವು ನೋಡ್ತಾ ಇದ್ದೀವಿ. ಅಂಥ ಧ್ರುವರಾಜ ಅಂತೇಳಿ ಸಾಕ್ಷಾತ್ ಭಗವಂತನ ಭಕ್ತ. ಆ ಭಗವಂತನ ಭಕ್ತನನ್ನು ಆ ಶಿಂಶುಮಾರ ದೇವರು ಏನು ಮಾಡಿದಂದರೆ ತನ್ನ ಕೊಂಡಿಯಲ್ಲೇ ಇಟ್ಕೊಂಡ್ಬಿಟ್ಟ. ಈ ಭಕ್ತನ ಎಲ್ಲಿ ಬಿಡಬಾರದು ಅಂತ ಒಂದು ಉದ್ದೇಶದಿಂದ ಅಂತಹ ದೇವತೆಗಳು ನಾವು ಭಾಗವತ ಅಂತ ಹೇಳಿದಾಗ ಭಗವಂತನ ಅವತಾರಗಳ ಜೊತೆಗೆ ಭಗವಂತನ ಭಕ್ತರ ಒಂದು ಮಹಿಮೆಗಳನ್ನು ಕೇಳ್ತಕ್ಕಂಥ ಭಾಗವತದಲ್ಲಿ ಬರ್ತಕ್ಕಂಥ ಒಂದು ಪುರಾಣ ಪುರುಷೋತ್ತಮ ಅಂತ ಹೇಳಿದರೆ ನಮಗೆ ಧ್ರುವ ಮಹಾರಾಜರು. ಅಂಥ ಶಿಂಶುಮಾರ ಜಯಂತಿ ಪ್ರತಿಯೊಬ್ಬರ ಪೆಟ್ಟಿಗೆಯಲ್ಲಿ ಇರಲಿ. ಆ ಶಿಂಶುಮಾರ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿನ ನುಡಿ ಸ್ಮರಣೆ 367ನೇ ನುಡಿ ಸ್ಮರಣೆ ನಮನ. ಜೊತೆಗೆ ಸುಪ್ರಜ್ಞೇಂದ್ರ ತೀರ್ಥರಂದರೆ ಸುಗುಣೇಂದ್ರ ತೀರ್ಥರಿಂದ ಒಂದು ಪೀಠವನ್ನು ಅಲಂಕಾರ ಮಾಡಿದವರು. ಸಾಧಾರಣ 37ನೇ ಯತಿ ಶ್ರೇಷ್ಠರು ಅವರು ಕೂಡ. ಅವರ ಒಂದು ಭವ್ಯ ಪರಂಪರೆ ನೋಡಿದಾಗ ಅವರ ವೃಂದಾವನ ನಂಜನಗೂಡಿನಲ್ಲಿದೆ. ಅಂಥ ಸುಪ್ರಜ್ಞೇಂದ್ರ ತೀರ್ಥರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಎಷ್ಟು ನಾವು ಯತಿಗಳ ಸ್ಮರಣೆ ಮಾಡ್ತೀವಿ, ದಾಸರ ಸ್ಮರಣೆ ಮಾಡ್ತೀವಿ, ನಮ್ಮ ಉದ್ಧಾರ ಆಗ್ತದೆ. ಇವತ್ತಿನ ನುಡಿ ಸ್ಮರಣೆ ನಮನೆ 367ನೇ ನುಡಿ ಸ್ಮರಣೆ ನಮನ ಯೂಟ್ಯೂಬ್ನಲ್ಲಿ ಕೂಡ ನೋಡ್ಬೋದು. ಅದಕ್ಕೆ ಸಬ್ಸ್ಕ್ರೈಬರ್ ಆಗಿರಿ, ನುಡಿ ಸ್ಮರಣೆ ಕೇಳಿರಿ, ಪ್ರತಿಕ್ರಿಯೆ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಮನೆಯಲ್ಲಿ ಶುಭ ಕಾರ್ಯಗಳು ಪ್ರತಿನಿತ್ಯ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.